ಕುಂದುಂಟಾಗುವಂಥ ಸಂದರ್ಭ ನಿರ್ಮಾಣ ಆಗಿದೆ ಅಂತ ಹೇಳ್ಬೇಕಾಗಿದೆ. ಬಟ್ ಈ ನಿರ್ಧಾರದಿಂದಾಗಿ ಸಹಜವಾಗಿ ಮಾರುಕಟ್ಟೆ ಮೇಲೆ ಪ್ರಭಾವ ಆಗ್ತದೆ ಅನ್ನೋದು ಅಮೇರಿಕನ್ಸರ ವಾದ, USA ಜನರ ವಾದ. ಆದರೆ ಆ ವಾದವನ್ನು ಇಲ್ಲಿವರೆಗೂ ಒಪ್ಪಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಸ್ಥಿರವಾಗಿ ನಿಂತದ್ದು ಇವತ್ತು ಸಹಿತ ಅನ್ನುವಂಥ ಈ ಟ್ಯಾರಿಫ್ ಅಭ್ಯಾಸ ಮಾಡುವಂಥ ಜನ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇವತ್ತು ರದ್ದುಪಡಿಸಿದಂಥ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಡರು ಇನ್ನುಳಿದ ದೇಶಗಳಿಗೆ, ಅದು ನಮ್ಮ ಭಾರತಕ್ಕೂ ಭಾಳ ಒಂದೇನಪ್ಪ ನಿಟ್ಟುಸಿರು ಬಿಟ್ಟಂಗೆ ಆಗಿದೆ ಅಂತ. ಯಾಕಂದ್ರೆ ನಮ್ಮ ದೇಶದ ಮೇಲೆ ಎಣ್ಣೆ ಬಗ್ಗೆ ನೀವು ಎಣ್ಣೆ ತೊಗೊಳ್ಬೇಡ್ರಿ, ಇನ್ನೊಬ್ಬರ ಕಡೆ ಅಂದ್ರೆ ರಷ್ಯಾದಲ್ಲಿ ತೊಗೊಳ್ಬೇಡ್ರಿ, ನೀವು ಹೀಗೆ ಇರಬೇಕು, ಇನ್ನೊಬ್ಬರು ಖರ್ಚು ಮಾಡಿ, ನಮ್ಮಲ್ಲೇ ನೀವು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಬೇಕು, ನಮ್ಮಲ್ಲಿ ಬೇರೆ ಕಡೆಯಲ್ಲಿ ವ್ಯವಹಾರ ಮಾಡುವಂಗಿಲ್ಲ ಇಂಥ 108 ಕಂಡೀಷನ್ ಹಾಕ್ತಾಯಿದ್ರು ಟ್ರಂಪ್ ಅವರು. ತಮಗೇನು ಮನಸ್ಸಿಗೆ ಬರ್ತದೋ ಅದು ಆದರೆ ಮಾಡಿ ಇವತ್ತು ಭಾರತದಲ್ಲೂ ಸಹಿತ ಆರ್ಥಿಕ ಮೊದಲೇ ದಿವಾಳಿ ಇದ್ದಂಥ ಪ್ರಸಂಗದಲ್ಲೇ ಇವರು ಇನ್ನಷ್ಟು ಅದರಲ್ಲಿ ದಿವಾಳಿ ಆದಂಥ ಈ ದಿವಾಳಿಯಿಂದ ವಿರುತ್ತಿರುವಂತಹ ಬೆಂಕಿ ಇನ್ನಷ್ಟು ತುಪ್ಪನ್ನು ಹಾಕೊಂಡು ಕೆಲಸ ಮಾಡಿದರು. ಹೀಗಾಗಿ ಭಾರತಕ್ಕೆ ಇದು ಉಗುಳಲಾರದ ನುಂಗಲಾರದ ಸ್ಥಿತಿ ಆಗಿಬಿಟ್ಟಿತ್ತು. ಹೀಗಾಗಿ ಭಾರತಕ್ಕೂ ಒಂದಿಷ್ಟೇನೋ ಈಗ ನಿಟ್ಟುಸಿರು ಬಿಡುವಂಥದ್ದಾಗಿದೆ ಈ ಒಂದು ತೀರ್ಪಿನಿಂದಾಗಿ. ಅದೇ ಕಾರಣಕ್ಕೆ ಈ ಒಂದು ಕ್ರಮದಿಂದಾಗಿ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಏನಪ್ಪ ಅಂತಂದ್ರೆ ಅನೇಕ ರಾಷ್ಟ್ರಗಳು, ಅದರಲ್ಲೂ ಮುಖ್ಯವಾಗಿ ಯಾರು ಹೇಳಿದೆ ನಿಮಗೆ, ನಮ್ಮ ಇರಾನ್ ಆಗಿರ್ಬೋದು ಅಥವಾ ನಮ್ಮ ಇಸ್ರೇಲ್ ಮೇಲೆ ಸಹಿತ ಇತ್ತೀಚೆಗೆ ಟ್ಯಾರಿಫ್ ಹಾಕಿದ್ದು ಸಹಿತ ಕೇಳ್ತಾ ಇದ್ದೀವಿ, ಅಥವಾ ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಅಥವಾ ಇವತ್ತಿನ ಕೆನಡಾ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಅನೇಕ ರಾಷ್ಟ್ರಗಳು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ಇದು ಬಹಳಷ್ಟು